ಗ್ರೀಟಿಂಗ್ಸ್ ಟು ಒನ್ ಆ್ಯಂಡ್ ಆಲ್ ಫ್ರೆಂಡ್ಸ್. ಇವತ್ತು ನಾವು ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟನ್ನ ನಾವು ಡಿಸ್ಕಸ್ ಮಾಡೋಣ. ಅದು ಏನು ಅನ್ನೋದನ್ನು ಸದ್ಯದಲ್ಲೇ ನೋಡೋಣ. ಫ್ರೆಂಡ್ಸ್, ನಾವು ಓದ್ತಾ ಇರುವಂತಹ ಸಬ್ಜೆಕ್ಟ್ ಕಾರ್ಪೊರೇಟ್ ಅಕೌಂಟಿಂಗ್. ಫ್ರೆಂಡ್ಸ್, ನಿಮಗೆಲ್ರಿಗೂ ಗೊತ್ತಿದೆ, ಅಕೌಂಟಿಂಗಲ್ಲಿ 3 ಬ್ರಾಂಚಸ್ ಆಫ್ ಅಕೌಂಟಿಂಗ್ ಇದೆ. ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್, ಎರಡನೇದು ಕಾಸ್ಟ್ ಅಕೌಂಟಿಂಗ್ ಮತ್ತು ಮೂರನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದನ್ನು ನಾವು ಫಸ್ಟ್ ಸೆಮಿಸ್ಟರ್ BCom ಅಲ್ಲೇ ತಿಳ್ಕೊಂಡಿದ್ದೀವಿ. ಫ್ರೆಂಡ್ಸ್, ಈಗ ಈ 3 ಬ್ರಾಂಚಸ್ ಆಫ್ ಅಕೌಂಟಿಂಗ್, ಅದು ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಹಾಗೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಆಲ್ 3 ಆರ್ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್ಸ್. ಅದರಲ್ಲೂ ಫಿನಾನ್ಷಿಯಲ್ ಅಕೌಂಟಿಂಗ್ ಇಸ್ ಈವನ್ ಮೋರ್ ಇಂಟ್ರೆಸ್ಟಿಂಗ್. ಆ್ಯಂಡ್ you have already learnt financial accounting in first semester as well as in your second semester of BCom. Friends, moving ahead, ಈ ಸೆಮಿಸ್ಟ್ರಲ್ಲಿ ನಾವು ಅಕೌಂಟಿಂಗ್ಗೆ ಸಂಬಂಧಪಟ್ಟಂತಹ ಫಿನಾನ್ಷಿಯಲ್ ಅಕೌಂಟಿಂಗ್ ಕಲ್ತಾದ ಮೇಲೆ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನೋ ಒಂದು ವಿಷಯವನ್ನು ನಾವು ಈ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟ್ರಲ್ಲಿ ನಾವು ಕಲಿತೀವಿ. ಫ್ರೆಂಡ್ಸ್, ನೀವು ಅನ್ಕೋಬೋದು, ಇದೇನಿದು ಕಾರ್ಪೊರೇಟ್ ಅಕೌಂಟಿಂಗ್? ಫ್ರೆಂಡ್ಸ್, ಫಸ್ಟು ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ 3 ಬ್ರಾಂಚಸ್ ಇದೆ, ನಮಗೆ ಗೊತ್ತೇ ಇದೆ. ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದರಲ್ಲಿ ಕಾಸ್ಟ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ನಾವು ನೆಕ್ಸ್ಟ್ ಸೆಮಿಸ್ಟ್ರಿಂದ ಓದ್ತೀವಿ. ಪ್ರಸ್ತುತ ಈ ಸೆಮಿಸ್ಟ್ರಲ್ಲಿ ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ನ ಒಂದು ಅಂಗವಾದಂತಹ ಕಾರ್ಪೊರೇಟ್ ಅಕೌಂಟಿಂಗ್ನ ಓದ್ತೀವಿ. ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಅಂದರೆ ಏನು? ದಿಸ್ ಇಸ್ ಅನ್ ಅಕೌಂಟಿಂಗ್ with regard to joint stock companies. Friends, corporate accounting ಅಂದ್ರೆ ಏನು? Accounting with regard to joint stock companies is referred to as corporate accounting. ನಾವು ಕೆಲವೊಂದು ವಿಷಯಗಳನ್ನು ನಾವು ಮೊದಲಿಗೆ ತಿಳ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಕಾರ್ಪೊರೇಟ್ ಅಕೌಂಟಿಂಗ್ ಆಸ್ ಐ ಸೆಡ್ ಈಸ್ ವಿತ್ ರಿಗಾರ್ಡ್ ಟು ಜಾಯಿಂಟ್ ಸ್ಟಾಕ್ ಕಂಪನೀಸ್. ಇದು ಕಂಪನಿಗಳ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಸಂಬಂಧಪಟ್ಟಂತಹ ಅಕೌಂಟಿಂಗ್ ಆಗಿರುತ್ತೆ. ಅಂದ ತಕ್ಷಣ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಫಾಲೋ ಮಾಡಲೇಬೇಕು. ಯಾವ್ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್? ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಟು ಕೇರ್ಫುಲಿ ಕೀಪ್ ಇನ್ ಮೈಂಡ್ ಕಂಪನೀಸ್ ಆ್ಯಕ್ಟ್ ಆಫ್ 2013, SEBI ಗೈಡ್ಲೈನ್ಸ್, ಆಫ್ ಕೋರ್ಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇನ್ DAS ವೇರ್ ಎವರ್ ಇಟ್ ಇಸ್ ಪಾಸಿಬಲ್. ಇದೆಲ್ಲನೂ ನಾವು ಗಮನದಲ್ಲಿ ಇಟ್ಕೊಂಡೇ ಈ ಒಂದು ಸಬ್ಜೆಕ್ಟ್ನ ಕಲಿಬೇಕಾಗತ್ತೆ. ಫ್ರೆಂಡ್ಸ್, ಲೆಟ್ ಮಿ ಟೆಲ್ ಯು, ಇಟ್ ಇಸ್ ನಾಟ್ ಓನ್ಲಿ ಇಂಟ್ರೆಸ್ಟಿಂಗ್ ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಇಸ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ಅಸ್ ಟು ಲರ್ನ್ ದಿಸ್ ಸಬ್ಜೆಕ್ಟ್ ಆಫ್ ಕಾರ್ಪೊರೇಟ್ ಅಕೌಂಟಿಂಗ್. ಬನ್ನಿ, ಕಾರ್ಪೊರೇಟ್ ಅಕೌಂಟಿಂಗ್ ಕಲಿಯೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾರ್ಪೊರೇಟ್ ಅಕೌಂಟಿಂಗ್ ಈಸ್ ಅನ್ ಅಕೌಂಟಿಂಗ್ ವಿಚ್ ಈಸ್ ವಿತ್ ರಿಗಾರ್ಡ್ ಟು ಜಾಯಿಂಟ್ ಸ್ಟಾಕ್ ಕಂಪನೀಸ್. ಫ್ರೆಂಡ್ಸ್, ಈಗ ನಾವು ಕಾರ್ಪೊರೇಟ್ ಅಕೌಂಟಿಂಗ್ನ ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ನ ಚರ್ಚೆ ಮಾಡೋಣ. ಅದು ಏನು ಅನ್ನೋದನ್ನು ಸದ್ಯದಲ್ಲೇ ನೀವೇ ತಿಳ್ಕೊತೀರಾ. ಫ್ರೆಂಡ್ಸ್, ಲೆಟ್ ಮಿ ಗಿವ್ ಯು ಅ ಸ್ಮಾಲ್ ಎಕ್ಸಾಂಪಲ್. ದೇರ್ ಇಸ್ ಅ ಕಂಪನಿ, ಲೆಟ್ ಅಸ್ ಸೇ ಸನ್ಶೈನ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಆರ್ ಎಕ್ಸಾಂಪಲ್. ಈಗ ಸನ್ಶೈನ್ ಕಂಪನಿ ಲಿಮಿಟೆಡ್ ವಾಂಟ್ಸ್ ಟು ರೇಸ್ ದಿ ಫಂಡ್ಸ್. ಫಂಡ್ಸ್ ಅಂದರೆ ನಿಮಗೆ ಗೊತ್ತು, ಇಟ್ ಕ್ಯಾನ್ ರೇಸ್ ದಿ ಫಂಡ್ಸ್ ಇನ್ ಮೆನಿ ವೇಸ್. For example, it can issue in the form of shares, it can issue debentures, it can raise loans from banks and financial institutions, it can use plowing back of profits. There are many resources available at its disposal to raise the funds, of which the most important is issue of shares. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೇನೆ the soul and the heart of this company is the share capital. ಈಗ ಶೇರ್ ಕ್ಯಾಪಿಟಲ್ ಅಂದರೆ ಏನು? ಫಸ್ಟ್ ಶೇರ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ದರ್ ಇಸ್ ಅ ವೆರಿ ಫೇಮಸ್ ಡೆಫಿನೇಷನ್ ಆಫ್ ಅ ಶೇರ್ ವಿಚ್ ಗೋಸ್ ಲೈಕ್ ಅ ಶೇರ್ ಈಸ್ ಅ ಶೇರ್ ಇನ್ ದಿ ಶೇರ್ ಕ್ಯಾಪಿಟಲ್ ಆಫ್ ದಿ ಕಂಪನಿ. ಶೇರ್ ಕ್ಯಾಪಿಟಲ್ನ ಒಂದು ಭಾಗ ಅಥವಾ ಒಂದು ಅಂಶವನ್ನು ನಾವು ಶೇರ್ ಅಂತ ಕರಿತೀವಿ. ದಟ್ ಇಸ್ ವೈ ಇಟ್ ಇಸ್ ಸೆಡ್ ಎ ಶೇರ್ is a share in the share capital of the company. ಈ ಶೇರ್ ಕ್ಯಾಪಿಟಲ್ನ ಒಂದು ಶೇರ್ ಅಥವಾ ಒಂದು ಭಾಗವನ್ನು ಶೇರ್ ಅಂತ ಕರಿತೀವಿ. ಫೈನ್ ಫ್ರೆಂಡ್ಸ್, now that we have understood what a share is, let us try to understand what a share capital is. Friends,
ಈಗ ಶೇರ್ ಕ್ಯಾಪಿಟಲ್ ಅಂದರೆ ಏನು? ಲೆಟ್ ಮಿ ಗಿವ್ ಯು ಒನ್ ಎಕ್ಸಾಂಪಲ್. ಲೆಟ್ ಅಸ್ ಸೇ ಎ ಕಂಪನಿ ಇಶ್ಯೂಸ್ 1 lakh shares and ಒಂದು ಶೇರಿನ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದ್ದರೆ now the share capital will become 10 lakhs. Again I repeat, 1 lakh shares, 1 lakh is number of shares, rupees 10 is the face value per share. Now 1 lakh share into rupees 10 and the share capital of the company becomes 10 lakhs. Friends, now we have already understood what a share is and what a share capital is as well. Friends, ಈಗ ಒಂದು ಕಂಪನಿ ಈ ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ there are quite a lot of modes in which these shares can be issued. For example, the first of which is initial public offer, or it is popularly referred to as IPOs. IPO ಅಂದರೆ ಈ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕರಲ್ಲಿ ತಮ್ಮ ಕಂಪನಿಯ ಶೇರ್ಗಳನ್ನು ಸೇಲ್ ಮಾಡೋಕ್ಕೆ ಮುಂದಿಡ್ತಾರೆ. ಇದನ್ನು ಇನಿಷಿಯಲ್ ಪಬ್ಲಿಕ್ ಆಫರ್ ಅಥವಾ IPO ಅಂತ ಕರಿತೀವಿ. ಎರಡನೇ ಬಾರಿ ಅಥವಾ ಮೂರನೇ ಬಾರಿಗೆ ಇದೇ ಕಂಪನಿ ಮತ್ತೆ ತಮ್ಮ ಕಂಪನಿಯ ಶೇರ್ಗಳನ್ನು ಸಾರ್ವಜನಿಕರಿಗೆ ಸೇಲ್ ಮಾಡಿದಾಗ ಅದನ್ನು ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಅದು ಎರಡನೇ ಮೋಡ್ ಆಫ್ issuing the shares to the public. Of course, there are quite a lot of other models like private placements. Instead of going to the public, they can go to institutional investors like LICs, mutual funds, banks, and so many other people, and privately issue these shares. Now, this is referred to as private placements. And bonus shares ಇದೆ. ನಾವು ಬೋನಸ್ ಶೇರ್ಸ್ ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಒಂದು ಡಿವಿಡೆನ್ಸ್ ಮೂಲಕ ತಮ್ಮ ಕಂಪನಿಯ ಶೇರ್ಗಳನ್ನೇ ಕೊಡೋದನ್ನು ಬೋನಸ್ ಶೇರ್ಸ್ ಅಂತ ಕರಿತೀವಿ. ನಾವು ದೇರ್ ಇಸ್ ಆಲ್ಸೋ ಅನದರ್ ಇಂಟ್ರೆಸ್ಟಿಂಗ್ ಮೆಥಡ್ ಆಫ್ ರೈಸಿಂಗ್ ಶೇರ್ಸ್ ಇನ್ ದಿ ಫಾರ್ಮ್ ಆಫ್ ರೈಟ್ಸ್ ಇಶ್ಯೂ. ಇತ್ತೀಚೆಗೆ ನಾವು ನೋಡಿದಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹಸ್ ಕಮ್ ಔಟ್ ವಿತ್ ಒನ್ ಆಫ್ ದಿ ಬಿಗ್ಗೆಸ್ಟ್ ರೈಟ್ಸ್ ಇಶ್ಯೂ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ನಾವು ರೈಟ್ಸ್ ಇಶ್ಯೂ ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಮತ್ತೆ ತಮ್ಮ ಕಂಪನಿಯ ಶೇರ್ಗಳನ್ನು ಸೇಲ್ ಮಾಡುವ ಒಂದು ವಿಧಾನ. ದಿಸ್ ಇಸ್ ರೆಫರ್ಡ್ ಟು ಅಸ್ ರೈಟ್ಸ್ ಇಶ್ಯೂ. Of course, there are quite a lot of others, of which these are very, very interesting and important ones. Friends, let us, for our convenience sake, focus on initial public offer. Now, initial public offer ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಮೊಟ್ಟ ಮೊದಲ ಬಾರಿಗೆ ಒಂದು ಕಂಪನಿ ತನ್ನ ಶೇರ್ಗಳನ್ನು ಸಾರ್ವಜನಿಕರಿಗೆ ಸೇಲ್ ಮಾಡುವ ಒಂದು ಅರೇಂಜ್ಮೆಂಟ್ನ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಈ ಇನಿಷಿಯಲ್ ಪಬ್ಲಿಕ್ ಆಫರ್ ರಿಕ್ವೈರ್ಸ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ರಿಸೋರ್ಸಸ್, ಬೋತ್ ಫಿನಾನ್ಷಿಯಲ್ ರಿಸೋರ್ಸಸ್ ಆ್ಯಂಡ್ ನಾನ್ ಮಾನಿಟರಿ ರಿಸೋರ್ಸಸ್ ಆಸ್ ವೆಲ್. ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ಟೈಮ್. You need to prepare, you have to adhere to the rules and regulations of SEBI, Companies Act, Register of Companies, so on and so forth. Friends, there is a very important aspect that a company has to take care of, and that is minimum subscription. Friends, Companies Act of 2013 ಹೇಳುತ್ತೆ, ಒಂದು ಕಂಪನಿ IPOಗೆ ಮೊದಲಾದರೆ it has to take care of something called as minimum subscription. Now, minimum subscription ಅಂದರೆ ಏನು? Let us say it is better understood with help of an example. Let us take Sunshine Company Limited has come out with an IPO of rupees 10 lakhs. Now, ಈ 10 ಲಕ್ಷ ಅನ್ನೋದು share capital. Now, this is broken up into 1 lakh shares of rupees 10 each. 1 ಲಕ್ಷ shares, ಒಂದು ಶೇರಿನ ಫೇಸ್ ವ್ಯಾಲ್ಯೂ rupees 10 ಆಗಿದೆ. Therefore, the amount of issue is rupees 10 lakhs. That is 1 lakh share of rupees 10 each. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. Number of shares is 1 lakh. Face value is rupees 10. Share capital is 10 lakhs. Are we clear about this? Okay. If you are clear about this, I will move ahead. Friends, there is something called as minimum subscription. And let us say the company has to adhere to this minimum subscription, and in this case let us assume it is 90%. ಅಂದರೆ 90% ಇಶ್ಯೂ
ಪಬ್ಲಿಕ್ ಸಬ್ಸ್ಕ್ರೈಬ್ ಆಗಿರಲೇಬೇಕು. ದಟ್ ಈಸ್ ರೆಫರ್ ಟು ಅಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಅಂದರೆ ನಾವು ದಿಸ್ ಕಂಪನಿ ಹ್ಯಾಸ್ ಇಶ್ಯೂಡ್ 1 lakh shares, 90% ಆಫ್ ವಿಚ್ ಈಸ್ 90,000 shares. ಅಂದರೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಈ ಒಂದು ಎಕ್ಸಾಂಪಲ್ಲಿ 90,000 shares. When this company comes out with an IPO, 90% of the issue has to be subscribed compulsorily. ಅರ್ಥ ಆಗಿದೆಯಾ? ಫೈನ್. ನಾವು 1 ಲಕ್ಷ ಶೇರ್ಸ್ನ ನಾನು ಸಾರ್ವಜನಿಕರಿಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ, ಅಥವಾ ಐ ಆಮ್ ಪ್ರಪೋಸಿಂಗ್ ಟು ಸೆಲ್. ನಾವು ಇನ್ ದಿಸ್ ಕೇಸ್ ಸಾರ್ವಜನಿಕರು ಮಿನಿಮಮ್ 90% ಅಂದರೆ ಈ ಎಕ್ಸಾಂಪಲ್ಲಿ 90,000 shares ಆದರೂ ಸಬ್ಸ್ಕ್ರೈಬ್ ಆಗಿರಲೇಬೇಕು. ನೀವು ಕೇಳಬಹುದು, ಸರ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಇಫ್ ದಿ ಪಬ್ಲಿಕ್ ಫೇಲ್ಸ್ ಟು subscribe for a minimum of 90%, the entire IPO stands cancelled and the company has to refund the entire amount. ಆವಾಗಲೇ ಹೇಳಿದ್ದೀನಿ, to come out with an IPO requires huge resources, both monetary as well as non-monetary resources. ಇದೆಲ್ಲ ವೇಸ್ಟ್ ಆಗುತ್ತೆ. Now the company has this huge risk ಇದೆ. ಈ ಕಂಪನಿಗೆ ಈ ರಿಸ್ಕಿಂದ ಹೊರಬರುವ ಒಂದು ಆಪ್ಷನ್ ಇದೆಯಾ ಅಂತ ನೋಡಿದ್ರೆ, now let us say the directors of the companies are sitting and breaking their heads and they are saying, see IPO ಹೋಗೋಣ ಆದರೆ ಈ ಒಂದು ರಿಸ್ಕ್ ಇದೆ. ಆಗ ಮಿಸ್ಟರ್ ಕುಮಾರ್ ಅನ್ನೋನು ಎಂಟರ್ ಆಗ್ತಾನೆ. ಈ ಕುಮಾರ್ ಬಂದು ಈ ಡೈರೆಕ್ಟರ್ಸ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾನೆ. ಅವನು ಕೇಳ್ತಾನೆ ಡೈರೆಕ್ಟರ್ಸಲ್ಲಿ, ಸರ್ ನಿಮ್ಮ ಇಶ್ಯೂ ಏನಾಗಿದೆ? ಆಗ ಡೈರೆಕ್ಟರ್ಸ್ ಹೇಳ್ತಾರೆ, ನಾವೆಲ್ಲ ಸನ್ಶೈನ್ ಕಂಪನಿ ಲಿಮಿಟೆಡ್ನ ಡೈರೆಕ್ಟರ್ಸು, ನಾವು IPO ಮೊದಲಾಗಿದ್ದೀವಿ. ಈ IPOದಲ್ಲಿ ದರ್ ಇಸ್ ಒನ್ ವೆರಿ ಬಿಗ್ ರಿಸ್ಕ್ ಆಫ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ನಾವು 1 ಲಕ್ಷ ಶೇರ್ಸ್ನ ನಾವು ಸೇಲ್ ಮಾಡಬೇಕು ಅಂತಿದ್ದೀವಿ. ಈಗ ಅಕಸ್ಮಾತ್ ಆಗಿ ಪಬ್ಲಿಕ್ ಏನಾದರೂ 90,000 ಶೇರ್ಸ್ಗಿಂತ ಕಡಿಮೆ ಸಬ್ಸ್ಕ್ರೈಬ್ ಆದರೆ ದಿ ಎಂಟೈರ್ IPO ಕುಡ್ ಗೆಟ್ ಕ್ಯಾನ್ಸಲ್ಡ್, ಹೆನ್ಸ್ ವಿ ಆರ್ ವರಿಡ್. ಆಗ ಕುಮಾರ್ ಅನ್ನೋನು ಹೇಳ್ತಾನೆ, ಸರ್ ಯು ಡೋಂಟ್ ವರಿ, ನಾನು ಇಲ್ಲಿ ಗ್ಯಾರಂಟರ್ ಥರ ಇರ್ತೀನಿ. ಇದನ್ನು ಕುಮಾರ್ ಹೇಳ್ತಾ ಇರೋದು, ನಾನು ಗ್ಯಾರಂಟರ್ ಆಗ್ತೀನಿ, ಯು ಪ್ರೊಸೀಡ್ and go ahead with this IPO. ಅಕಸ್ಮಾತ್ ಆಗಿ 90%ಗಿಂತ ಕಡಿಮೆ ಆಗಿದ್ದಲ್ಲಿ ಯು ಡೋಂಟ್ ವರಿ, ಐ ವಿಲ್ ಬೈ ದಿ ಎಂಟೈರ್ ಇಶ್ಯೂ. ಫಾರ್ ಎಕ್ಸಾಂಪಲ್ 1 ಲಕ್ಷ ಶೇರ್ಸ್ನ ನೀವು ಪ್ರಪೋಸ್ ಮಾಡಿದ್ದೀರಾ. ಲೆಟ್ ಅಸ್ ಸೇ 85,000 ಶೇರ್ಸ್ ಮಾತ್ರ ಪಬ್ಲಿಕ್ ಸಬ್ಸ್ಕ್ರೈಬ್ ಆಗಿದ್ದರೆ ಉಳಿದಂತಹ 15,000 ಶೇರ್ಸ್ನ ನಾನೇ ಕೊಂಡ್ಕೋತೀನಿ ಅಂತ ಕುಮಾರ್ ಹೇಳ್ತಾ ಇದ್ದಾರೆ. ನಾವು ಈಗ ಕುಮಾರ್ಗೆ ಇದರಲ್ಲಿ ಏನು ಲಾಭ ಇದೆ ಅಂತ ನೀವು ಕೇಳಬಹುದು. ಫ್ರೆಂಡ್ಸ್, ಕುಮಾರ್ ಹೇಳ್ತಾನೆ, ಸರ್ ನಾನು ಇದಕ್ಕೆ ಗ್ಯಾರಂಟರ್ ಮಾತ್ರ. ಯಾವಾಗ ಇವನಿಗೆ ಈ ಹೊಣೆ ಈ 15,000 ಶೇರ್ಸ್ ಅಥವಾ ಎನಿ ನಂಬರ್ ಆಫ್ ಶೇರ್ಸ್ ಯಾವಾಗ ಇವನಿಗೆ ಈ ಬರ್ಡನ್ ಬರುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ಅಂಡರ್ ಸಬ್ಸ್ಕ್ರಿಪ್ಷನ್ ಆದಾಗ, ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದರೆ 1 ಲಕ್ಷಕ್ಕಿಂತ ಕಡಿಮೆ ಸಬ್ಸ್ಕ್ರೈಬ್ ಆದಾಗ ಮಾತ್ರ ಇವನಿಗೆ ಈ ಭಾರ ಅಥವಾ ಹೊಣೆ ಅಥವಾ ದಿಸ್ ಪರ್ಟಿಕ್ಯುಲರ್ ಲಯಬಿಲಿಟಿ ಅರೈಸಸ್. 1 ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಅಥವಾ ಅಪ್ಲಿಕೇಶನ್ಸ್ ಬಂದಲ್ಲಿ he will not have any liability. Now this Kumar in technical terms is referred to as the underwriter. Now Mr. Kumar says, I am ready to give this guarantee, but you have to give me something in return, and that return is referred to as commission, and in this case it is referred to as technically underwriting commission. ನಾವು ಈಗ ಕುಮಾರ್ ಬೇಸಿಕಲಿ ಇಸ್ ಆ್ಯಕ್ಟಿಂಗ್ ಲೈಕ್ ಎ ಗ್ಯಾರಂಟರ್. ಅವನೇನು ಹೇಳ್ತಾನೆ, ಸರ್ ಯು ಕ್ಯಾನ್ ಗೋ ಹೆಡ್ ವಿತ್ ಯೋರ್ IPO. ಅಕಸ್ಮಾತ್ತಾಗಿ ಅಂಡರ್ ಸಬ್ಸ್ಕ್ರಿಪ್ಷನ್ ಆದರೆ ಎಷ್ಟು ಕಡಿಮೆ ಇದೆಯೋ, ಎಷ್ಟು ಡಿಫ್ರೆನ್ಸ್ ಆಫ್ ಅನ್ಸೋಲ್ಡ್ ಶೇರ್ಸ್ ಇದೆಯೋ ಅಥವಾ ಅನ್ಸಬ್ಸ್ಕ್ರೈಬ್ ಶೇರ್ಸ್ ಇದೆಯೋ ಅದಷ್ಟು ಶೇರ್ಸ್ನ ನಾನೇ ಕೊಂಡ್ಕೋತೀನಿ. ಇಫ್ ಇನ್ ಕೇಸ್ ಇಟ್ ಅಪ್ಲಿಕೇಶನ್ಸ್ ಎಕ್ಸೀಡ್ ಅಥವಾ ಓವರ್ ಸಬ್ಸ್ಕ್ರಿಪ್ಷನ್ ಆದರೆ ನಾವು ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಈಸ್ ರಿಲೀವ್ಡ್ ಆಫ್ ಹಿಸ್ ಬರ್ಡನ್. ಬಟ್ ಅಂಡರ್ ಸಬ್ಸ್ಕ್ರಿಪ್ಷನ್ ಆಗಲಿ ಅಥವಾ ಓವರ್ ಸಬ್ಸ್ಕ್ರಿಪ್ಷನ್ ಆಗಲಿ ಇವನು ಕೊಡಬೇಕಾದಂತಹ ರೆಮ್ಯುನರೇಷನ್ ವಿಚ್ ಇಸ್ ರೆಫರ್ಡ್ ಟು ಆಸ್ ಅಂಡರ್ ರೈಟಿಂಗ್ ಕಮಿಷನ್ ಕೊಡಲೇಬೇಕು. ಫ್ರೆಂಡ್ಸ್, ದಿ ಕಾನ್ಸೆಪ್ಟ್ ಫಾರ್ ದ ಡಿಸ್ಕಷನ್ ಈಸ್ ಅಂಡರ್ ರೈಟಿಂಗ್. ನಾವು ಅಂಡರ್ ರೈಟಿಂಗ್ ಈಸ್ ಅನ್ ಅರೇಂಜ್ಮೆಂಟ್ ವೇರ್ a person or a group of persons, or it could be an institution which acts like a guarantor in this process of initial public offer. Now, if in case
there is under subscription, these underwriters will take those unsubscribed shares and ensure the company of full subscription. In turn, these underwriters have to be paid a remuneration which is referred to as underwriting commission. Friends, trust me, this is a very interesting concept in corporate accounting. Friends, in this session, I have given you the bird's eye view with regard to the concept of underwriting. The person who undertakes this process of underwriting is referred to as underwriters. The remuneration paid to these underwriters is referred to as underwriting commission. Friends, in the next session, let us move ahead and try to learn the various other concepts surrounding this underwriting. Friends, hope you enjoyed this session. Signing off from you,